ಫೆಬ್ರವರಿ 14ರ ಪ್ರೇಮಿಗಳ ದಿನಕ್ಕೆ ಕ್ಷಣಗಣನೆ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರೊಂದಿಗೆ ಜೈಲು ಸೇರಿ ಹೊರಬಂದಿರುವ ನಟಿ ಪವಿತ್ರಾ ಗೌಡ ಅವರು ಪ್ರೇಮಿಗಳ ದಿನಕ್ಕೆ ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಅವರ ಗೆಳತಿಯೂ ಆಗಿರುವ ಪವಿತ್ರಾ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಬಳಿಕ ದರ್ಶನ್ ಅವರನ್ನ ಪವಿತ್ರಾ ಗೌಡ ಭೇಟಿಯಾಗಿಲ್ಲ. ಆದರೆ ಪ್ರೇಮಿಗಳ ದಿನಕ್ಕೆ ಪವಿತ್ರಾ ಗೌಡ ಅವರು ದೊಡ್ಡ ಸರ್ಪ್ರೈಸ್ ಕೊಡಲು ಮುಂದಾಗಿದ್ದಾರೆ. ಅದೇನು ಅಂತ ನೋಡೋಣ. ಪವಿತ್ರಾ ಗೌಡ ಅವರು ಮೊದಲು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಬಳಿಕ ಅವರು ಬಿಸಿನೆಸ್ ಕೂಡ ಮಾಡ್ತಿದ್ರು. ಈ ಹಿಂದೆಯೇ ಅವರು ರೆಡ್ ಕಾರ್ಪೆಟ್ ಎನ್ನುವ ಸ್ಟುಡಿಯೋ ಅನ್ನ ತೆರೆದಿದ್ರು. ಆದರೆ ಇದು ಸರಿಯಾಗಿ ನಿರ್ವಹಣೆ ಸಾಧ್ಯವಾಗಲಿಲ್ಲ ಎಂಬ ಕಾರಣಕ್ಕೆ ಮುಚ್ಚಲಾಗಿತ್ತು. ಅಲ್ಲದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರಿಂದ ಸುಮಾರು 6 ತಿಂಗಳುಗಳ ಕಾಲ ಅವರು ಜೈಲುವಾಸ ಅನುಭವಿಸಿದ್ರು. ಹಾಗಾಗಿ ಅವರ ವ್ಯವಹಾರಗಳು ಕೂಡ ನೆಲ ಕಚ್ಚಿತ್ತು. ಈಗ ಜೈಲಿನಿಂದ ಹೊರಬಂದಿರುವ ಕಾರಣ ತಮ್ಮ ಬಿಸಿನೆಸ್ ಮೇಲೆ ಮತ್ತೆ ಗಮನ ಹರಿಸಿದ್ದಾರೆ. ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ಮತ್ತೆ ರೀಲಾಂಚ್ ಮಾಡಲು ಪವಿತ್ರಾ ಗೌಡ ಮುಂದಾಗಿದ್ದಾರೆ. ಇದನ್ನ ವಿಶೇಷವಾದ ಪ್ರೇಮಿಗಳ ದಿನದಂದೇ ರೀಲಾಂಚ್ ಮಾಡಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಈ ಬಗ್ಗೆ ಭರ್ಜರಿ ಪ್ರಚಾರ ಕೂಡ ನಡೆಯುತ್ತಿದೆ. ಪ್ರೇಮಿಗಳ ದಿನಕ್ಕೆ ಕೆಂಪು ಬಣ್ಣ ಪ್ರಧಾನವಾಗಿರುವುದರಿಂದ ಈ ಕೆಂಪು ಥೀಮ್ನಲ್ಲೇ ರೀಲಾಂಚ್ ಪ್ರಕ್ರಿಯೆ ನಡೆಯುತ್ತಿದೆ ಎನ್ನಲಾಗುತ್ತಿದೆ. ಈ ಮೊದಲು ದರ್ಶನ್ ಅವರ ಹುಟ್ಟುಹಬ್ಬವಾದ ಫೆಬ್ರವರಿ 16ರಂದು ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡಲು ಪವಿತ್ರಾ ಗೌಡ ಮುಂದಾಗಿದ್ರು ಎಂದು ಹೇಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನಟ ದರ್ಶನ್ ಕೂಡ ಬರ್ತಾರೆ ಎಂದು ಹೇಳಲಾಗಿತ್ತು. ಆದರೆ ಇದಕ್ಕೂ 2 ದಿನ ಮುಂಚಿತವಾಗಿಯೇ ಲಾಂಚ್ ಕಾರ್ಯಕ್ರಮವನ್ನ ನಿಗದಿ ಮಾಡಿದ್ದಾರಂತೆ. ಈ ಕಾರ್ಯಕ್ರಮಕ್ಕೆ ನಟ ದರ್ಶನ್ ಕೂಡ ಬರಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ದರ್ಶನ್ ಅವರೊಂದಿಗೆ ಪವಿತ್ರಾ ಗೌಡ ಅವರು ತುಂಬಾ ಆತ್ಮೀಯವಾಗಿದ್ರು. ಅಲ್ಲದೆ ಪವಿತ್ರಾ ಗೌಡ ಅವರಿಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಹಾಕಿದ ಕಾರಣಕ್ಕೆ ಆತನನ್ನ ಅಪಹರಿಸಿ ಕೊಲೆ ಮಾಡಲಾಗಿತ್ತು ಎನ್ನುವ ಆರೋಪ ಇವರ ಮೇಲಿದೆ. ಇನ್ನು ಈ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರಾ ಗೌಡ ಸೇರಿದಂತೆ ಹಲವು ಆರೋಪಿಗಳಿದ್ದಾರೆ. ಸದ್ಯ ಎಲ್ಲರೂ ಜಾಮೀನಿನಿಂದ ಹೊರಬಂದಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.